ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇವತ್ತು ನಾನು ನಿಮಗೆ ಪನ್ನೀರ್ ಮತ್ತು ಮಶ್ರೂಮ್ದ ರೈಸ್ ತೋರಿಸಿದ್ದೀನಿ. ಬಟ್ ನಾನು ಮಾಡಿದ್ದಲ್ಲ, ನನ್ನ ಮಗಳು ಮಾಡಿದ್ದು. ಸಂಡೇ ಅಂತಂದು ಹೇಳಿ ಅವಳು ಪ್ರಿಪೇರ್ ಮಾಡಿದ್ಲು ನಿನ್ನೆ ಸಂಡೇ. ಅದಕ್ಕೆ ನಾನು ಅದನ್ನು ನಿಮಗೆಲ್ಲ ತೋರಿಸೋಣ ಅಂತಂದು ಹೇಳಿ ಅವಳು ವಿಡಿಯೋ ಮಾಡಿದ್ಲು. ಅದನ್ನು ಹಾಕಿ ನಿಮಗೆ ತೋರಿಸೋಣ ಅವಳು ಹೇಗೆ ಮಾಡಿದ್ಲು ಅಂತ. ಸಂಡೇ ಆ್ಯಕ್ಚುಲಿ ನಮ್ಮ ಮನೇಲೆಲ್ಲ ತುಂಬ ಕೆಲಸ ಇರುತ್ತಲ್ಲ, ಯೂಶ್ವಲಿ ನಾವೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಸಂಡೇ ಎಲ್ಲ ಅವಳದೇ ಅಡುಗೆ. ಹಾಗಾಗಿ ಅವಳು ಮಾಡಿದ್ಲು, ಚೆನ್ನಾಗೇ ಮಾಡಿರ್ತಾಳೆ. ಸರಿ, ನಿಮಗೆ ತೋರಿಸಿ ಶೇರ್ ಮಾಡೋಣ ಅಂತಂದೇಳಿ ನಾನು ನಿಮಗೆ ಸೋನಾ ಮಸೂರಿ ಅಕ್ಕಿ ಮಾಡ್ಕೊಳ್ಳೋಕೆ ಇಲ್ಲಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದಾಳೆ ಅವಳು. ಮತ್ತು ಹಾಗೆ ಈಗ ಇಲ್ಲಿ ಮಶ್ರೂಮು ಮತ್ತು ಪನ್ನೀರಿ ಕಟ್ ಮಾಡ್ಕೊಳೋಕ್ಕೆಲ್ಲ ವೆಜಿಟೇಬಲ್ ಅವನ್ನೆಲ್ಲ ತೊಗೊಂಡು ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾಳೆ. ಹಾಗೆ ಅವಳಿಗೆ ಇಲ್ಲಿ ಅಡುಗೆ ಮಾಡೋದಂದರೆ ತುಂಬ ಖುಷಿ. ಬೇರೆ ಕೆಲಸ ಮಾಡೋಕೆ ಅಷ್ಟೊಂದು ಇಷ್ಟಪಡಲ್ಲ ಅವಳು. ಅಡುಗೆ ಮಾತ್ರ ತುಂಬ ಚೆನ್ನಾಗೇ ಮಾಡ್ತಾಳೆ ಮತ್ತು ಇಂಟ್ರೆಸ್ಟ್ ಕೊಟ್ಟು. ವೆಜಿಟೇಬಲ್ ಮಾತ್ರ ಭಾಳ ಚೆನ್ನಾಗಿ ನೀಟ್ ಕಟ್ ಮಾಡ್ತಾಳೆ. ಮತ್ತು ಅದು ವೆಜಿಟೇಬಲ್ನು ಎಲ್ಲ ಸೇಫ್ ಕಟ್ ಮಾಡ್ತಾಳೆ. ನಮಗೆಲ್ಲ ಬೆಳಿಗ್ಗೆ ಎಲ್ಲ ಹೇಳ್ತಿರ್ತಾಳೆ, ನಾನು ಅವಳಿಗೆ ಬಾಕ್ಸ್ ಕಟ್ಟಬೇಕಾದ್ರೆ ಈ ಥರ ವೆಜಿಟೇಬಲ್ ಕಟ್ ಮಾಡಿ, ಆ ಥರ ವೆಜಿಟೇಬಲ್ ಕಟ್ ಮಾಡಿ ಅಂತ ಜಗಳ ಮಾಡ್ತಿರ್ತಾಳೆ, ನಾನು ಚೆನ್ನಾಗಿ ಕಟ್ ಮಾಡಲ್ಲ ಅಂತಂದು ಹೇಳಿ. ಬಟ್ ಅವಳು ಮಾತ್ರ ಭಾಳ ಚೆನ್ನಾಗೇ ಕಟ್ ಮಾಡ್ತಾಳೆ. ಬಟ್ ನಮಗೆಲ್ಲ ಅಷ್ಟು ಬೆಳಿಗ್ಗೆ ಪೇಷನ್ಸು ಇರಲ್ಲ, ಟೈಮು ಇರೋಂಗಿಲ್ಲ. ಇಲ್ಲಿ ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಇಲ್ಲಿ ಕಾರ್ನ್ ಪೌಡ್ರು, ಹಾಗೆ ಚಿಲ್ಲಿ ಪೌಡ್ರು, ಮತ್ತು ಇಲ್ಲಿ ಗರಂ ಮಸಾಲ ಪೌಡ್ರು ಇವೆಲ್ಲ ಹಾಕಿಬಿಟ್ಟು ಸಾಲ್ಟು ಇದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದಾಳೆ. ಬಟ್ ಇವಕ್ಕೆ ಏನು ಮಾಡಬೇಕಾಗಿತ್ತು ಅಂದರೆ ಅವಳು ಸ್ವಲ್ಪ ಎಣ್ಣೆನೂ ಹಾಕೋಬೇಕಾಗಿತ್ತು. ನೀವು ಮಾಡ್ಕೋಬೇಕಾದ್ರೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ರಿ. ಇಲ್ಲ ಅಂತಂದ್ರೆ ಕಾರ್ನ್ ಪೌಡ್ರ್ ಹಾಕೋದ್ರಿಂದ ಏನು ಮಾಡುತ್ತಂದ್ರೆ ಬಾಳ್ಗೆಗೆಲ್ಲ ಹಾಕಿದ ನಾವು ಕರಿಬೇಕಾದ್ರೆ ಅದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಬೇಕಾದ್ರೆ ಅದೆಲ್ಲ ಹಿಡ್ಕೊಳ್ಳುತ್ತೆ. ಅದಕ್ಕೆ ನೀವು ಒಂದು ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ಕೊಂಡ್ಬಿಟ್ರೆ ಇದೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ಹಿಡ್ಕೊಳ್ಳುತ್ತೆ. ಇದು ಖಾರದ ಪುಡಿ, ಮಸಾಲ ಪುಡಿ ಅದೆಲ್ಲ. ಇಲ್ಲೊಂದು ಬಾಳ್ಗೆ ಹಿಡ್ಕೊಂಡಿದ್ದಾಳೆ. ಬಾಳ್ಗೆ ಹಿಡ್ಕೊಂಡು ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಶ್ರೂಮ್ ಕಟ್ ಮಾಡಿ ಹಿಡ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಕಟ್ ಮಾಡೋದವಳು ವಿಡಿಯೋ ಮಾಡೇ ಇಲ್ಲ ಮಶ್ರೂಮ್ದು. ಇಲ್ಲಿ ಮಶ್ರೂಮ್ ಫ್ರೈ ಮಾಡ್ಕೊತಿದ್ದಾಳೆ. ಅದು ಪನ್ನೀರು ಅದೆಲ್ಲ ಚಿಲ್ಲಿ ಪೌಡ್ರು, ಗರಂ ಮಸಾಲ ಅದೆಲ್ಲ ಒಂದು ಸ್ವಲ್ಪ ಹೀರ್ಕೊಳ್ಳಿ ಅಂತಂದೇಳಿ ಎತ್ತಿ ಸೈಡ್ ಇಟ್ಕೊಂಡಿದ್ದಾಳೆ. ಇಲ್ಲಿ ನೋಡ್ರಿ ಬೆಣ್ಣೆ ಇತ್ತು, ಬೆಣ್ಣೆನೂ ಹಾಕ್ಕೊಂಡಿದ್ದಾಳೆ ಅವಳು. ಬೆಣ್ಣೆ ಹಾಕ್ಕೊಂಡು ಇದು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಮಶ್ರೂಮ್ ಹಾಕಿ ಫ್ರೈ ಮಾಡಬೇಕು. ಇದು ಮಶ್ರೂಮಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತೈತಿ ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು. ನಾವೆಲ್ಲ ಚಿಕ್ಕವರಿದ್ದಾಗ ನನಗಂತೂ ಮಶ್ರೂಮ್ ಅಂದರೆ ಇಷ್ಟನೇ ಇದ್ದಿದ್ದಿಲ್ಲ. ಚಿಕ್ಕವ್ರನ್ನಕ್ಕಿಂತನೂ ಇವಾಗ ಅದರಲ್ಲಿ ವಿಟಮಿನ್ಸ್ ಎಲ್ಲ ಚೆನ್ನಾಗಿರುತ್ತೆ, ತಿನ್ನಬೇಕು, ಹೆಲ್ದಿ ಫುಡ್ಡು ಅಂತ ಗೊತ್ತಾದ ಮೇಲೆ ನಾವು ತಿಂತಾ ಇರೋದು. ನಾನಂತೂ ಮೊದಲು ಇಷ್ಟನೇ ಪಡ್ತಿರಲಿಲ್ಲ. ಹೋಟ್ಲೆಲ್ಲ ಹೋದಾಗ ಮಶ್ರೂಮ್ ಫ್ರೈ ಎಲ್ಲ ತೊಗೊಂಡ್ವಿ ಅಂದರೆ ನಾನು ತಿಂತಾನೇ ಇರಲಿಲ್ಲ. ಬಟ್ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ರಿಚ್ ಫೈಬರ್ ಇರ್ತೈತಿ ಇದ್ರಾಗ. ನೀವೆಲ್ಲ ಯೂಸ್ ಮಾಡಿರಿ ಇದನ್ನು ಊಟದಾಗ. ನಾನು ಇಲ್ಲಿ ನೋಡಿ ತೆಗೆದಿಡ್ಕೊಂಡಿದ್ದಾಳೆ, ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂತಂದು ಹೇಳಿ ಒಂದು ತಟ್ಟೆಗೆ ಇಲ್ಲಿ ತಕ್ಕೋತಿದ್ದಾಳೆ ಅದನ್ನೆಲ್ಲ ಅವಳು. ಮತ್ತು ನಿಮಗೆಲ್ಲ ನಾನು ಆ್ಯಕ್ಚುಲಿ ಮಶ್ರೂಮ್ದು ಮಸಾಲ ಎಲ್ಲ ಮಾಡಿರ್ತೀನಿ. ಅದೆಲ್ಲ ಬೇಕು ಅಂತ ನೀವು ಕಮೆಂಟ್ ಮೂಲಕ ಹೇಳ್ರಿ, ಬೇಕು ಅಂತಂದೇಳಿ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಈಗ ಅದೇ ಬಾಣಲಿಗೆ ಅವಳು ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ಈಗ ಪನ್ನೀರಿಗೆಲ್ಲ ಇದು ಕಾರ್ನ್ ಪೌಡ್ರು, ಚಿಲ್ಲಿ ಪೌಡ್ರ್ ಅದೆಲ್ಲ ಸ್ಪ್ರೆಡ್ ಮಾಡಿ ಇಟ್ಟಿದ್ಲಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಅದೇ ಬಾಳಿಗೆಲೆ ಮತ್ತೆ ಇದನ್ನು ಫ್ರೈ ಮಾಡ್ಕೊತಿದ್ದಾಳೆ. ಇದನ್ನು ನೀವು ಫ್ರೈ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಇನ್ನು ಜಾಸ್ತಿ ಬಟರ್ ಹಾಕೋರಿ, ಇಲ್ಲಾಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಇದು ಪನ್ನೀರ್ ಮಿಕ್ಸ್ ಮಾಡಿರ್ತೀರಲ್ಲ ಕಾರ್ನ್ ಪೌಡ್ರು, ಅದಕ್ಕೂ ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇದು ತಳ ಹಿಡಿಯೋಂಗಿಲ್ಲ. ಇವಳಿಗೆ ಪಾಪ ಗೊತ್ತಾಗಿಲ್ಲ, ಅದಕ್ಕೆ ಅವಳು ಅದನ್ನು ಹಾಕಿದ ತಕ್ಷಣ ಮತ್ತೆ ಸ್ಪ್ರೆಡ್ ಮಿಕ್ಸ್ ಮಾಡ್ತಿದ್ದಾಳೆ. ಅದು ಒಂದು ಸ್ವಲ್ಪ ಬಾಣಲಿ ಎಲ್ಲ ಹಿಡಿದೈತಿ. ಇದು ತುಂಬ ಫ್ರೈ ಆಯ್ತು ನೋಡಿರಿ, ಚೆನ್ನಾಗಿ ಫ್ರೈ ಆಗೈತಿ. ಇದನ್ನು ಈಗ ಬೇರೆ ಕಡೆ ಎತ್ತಿಡ್ಕೊಳೋದಕ್ಕಿಂತ ಇದನ್ನು ಒಂದು ಕಡೆ ಎತ್ತಿಡ್ಕೊಂಬಿಡೋಣ. ಅಂದರೆ ನೆಕ್ಸ್ಟ್ ಇನ್ನೊಂದು ಬಾಳಿಗೆ ಹಿಡ್ಕೊಂಬಿಟ್ಟು ಅದಕ್ಕೆಲ್ಲ ಫ್ರೈಡ್ ರೈಸ್ ಮಾಡಬೇಕಲ್ಲ, ಎಲ್ಲಿ ಮಶ್ರೂಮ್ ಪನ್ನೀರ್ ಫ್ರೈಡ್ ರೈಸ್, ಅದಕ್ಕೆ ಮಿಕ್ಸ್ ಮಾಡ್ಕೊತಿದ್ದಾಳೆ. ಅದಕ್ಕೆ ಅದನ್ನು ಎತ್ತಿ ಸೈಡ್ ಇಟ್ಕೊಂಡ್ಲು. ಇದು ಇಲ್ಲಿ ಈ ಬಾಣಲಿನೂ ಕೂಡ ಚೆನ್ನಾಗಿ ಕಾಯ್ತು. ಈಗ ಇದಕ್ಕೆ ಆ್ಯಕ್ಚುಲಿ ಒಂದು ಸ್ಪೂನ್ ಎಣ್ಣೆ ಮತ್ತು ಬೆಣ್ಣೆ ಹಾಕ್ಕೊಂಡಿದ್ದಾಳೆ ಎರಡೂ. ಇದಕ್ಕೆ ಎಣ್ಣೆ ಮತ್ತು ಬೆಣ್ಣೆ ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗಿ ಕಾಯ್ದ ಮೇಲೆ ಅವಳು ಕರಿಬೇವು ಹಾಕ್ಕೊಂಡಿದ್ದಾಳೆ ನೋಡ್ರಿ. ಆ್ಯಕ್ಚುಲಿ ಮಕ್ಕಳು ಈ ಥರದ್ದು ಏನಾರ ಒಂದು ಮಾಡ್ತಾಯಿದ್ರೆ ತಾಯಂದ್ರಿಗೆಲ್ಲ ಭಾಳ ಖುಷಿ. ನನಗಂತೂ ತುಂಬಾ ಖುಷಿ ಆಗ್ತೈತಿ ಈ ಥರ ಮಾಡೋದು. ಅವ್ರು ಬೇರೆ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಎಟ್ಲೀಸ್ಟ್ ಹಸ್ಕೊಂಡಾಗ ನಾವು ಈ ಥರ ನಾವೆಲ್ಲ ಮನೆ ಕೆಲಸ ಎಲ್ಲ ಮಾಡ್ತಿರ್ಬೇಕಾದ್ರೆ ಚೆನ್ನಾಗಿರೋದು ಹೆಲ್ದಿ ಫುಡ್ ಮಾಡಿಕೊಟ್ರೆ ಯಾರಿಗೆ ತಾನೇ ಖುಷಿ ಆಗಂಗಿಲ್ಲ. ಹಾಗೆ ನೋಡಿರಿ, ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿತ್ತು, ಕರಿಬೇವೂ ಹಾಕ್ಕೊಂಡ್ಲು. ಇಲ್ಲಿ ಚಿಕ್ಕದಾಗಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಆಕೆ ಶುಂಠಿ ಎಲ್ಲ ಭಾಳ ಇಷ್ಟಪಡ್ತಾಳೆ. ಶುಂಠಿ ಫ್ಲೇವರ್ ಎಲ್ಲ ಬಂದಾಗೆಲ್ಲ ಭಾಳ ಚೆನ್ನಾಗಿ ಆಗ್ತೈತಿ ಅಂತ ಹೇಳ್ತಿರ್ತಾಳೆ. ಪನ್ನೀರೊಳಗೂ ಗುಡ್ ಫ್ಯಾಟ್ ಇರ್ತೈತಿ, ಪನ್ನೀರ್ ತಿನ್ನೋದ್ರಿಂದನೂ ಒಳ್ಳೆಯದು. ಹಾಗೆ ಮಶ್ರೂಮ್ನೊಳಗೆ ರಿಚ್ ಫೈಬರ್ ಇರ್ತೈತಿ. ಎರಡೂ ಕೂಡ ಹೆಲ್ದಿ ಫುಡ್ ಅಲ್ವಾ. ಅದಕ್ಕೆ ಈ ಥರದ್ದೆಲ್ಲ ಒಂದು ತಿಂತಾ ಇದ್ದರೆ ನಮಗೆ ಒಂಥರ ಎನರ್ಜಿ ಸಿಗ್ತೈತಿ. ಮೆಣಸಿನ್ಕಾಯಿ ಎಲ್ಲ ಈಗ ಫ್ರೈ ಆಯ್ತು ನೋಡ್ರಿ. ಇವಾಗ ಉದ್ದುದ್ದಾಗ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದಾಳೆ. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಫ್ರೈ ಆಗಬೇಕು. ಗೋಲ್ಡನ್ ಫ್ರೈ ಆದ್ರೆ
ಫ್ರೈಡ್ ರೈಸ್ ಮಧ್ಯೆ ತಿನ್ನೋಕೆ ಚೆನ್ನಾಗಿರ್ತೈತಿ. ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದಾಳೆ ನೋಡ್ರಿ ಅವಳು. ನಾನು ಇದನ್ನು ಪೆಪ್ಪರ್ ಪೌಡ್ರ್ ಆ್ಯಕ್ಚುಲಿ ಕೆಲವೊಂದು ಇಂಗು ಡಬ್ಬಿ ಬರುತ್ತಲ್ಲ, ಅದು ಹಾಕೊಳ್ಳೋಕೆಲ್ಲ ಚೆನ್ನಾಗಿರ್ತೈತಿ ಅಂತಂದು ಹೇಳಿ ನಾನು ಇಂಗು ಡಬ್ಬಿಲೆಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಹಾಗಾಗಿ ಇಲ್ಲಿ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡ್ಳು ಅವಳು, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡ್ಳು. ಇಲ್ಲಿ ನೆಕ್ಸ್ಟ್ ಸರಿ ಮಿಕ್ಸ್ ಮಾಡಿಕೊಂಡು ಅವಳು ಬ್ಲ್ಯಾಕ್ ಸೋಯಾ ಸಾಸು ಮತ್ತು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸು ಎರಡೂ ಹಾಕ್ಕೊಂಡಿದ್ಲಾಳ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ನಾವು ಪನ್ನೀರ್ ಹುರಿದಿಡ್ಕೊಂಡಿದ್ಲಲ್ಲ ಅದನ್ನು ಮತ್ತು ಮಶ್ರೂಮದ್ದು ಫ್ರೈ ಮಾಡ್ಕೊಂಡಿದ್ದು ಎರಡನ್ನೂ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ನಾನು ಯಾವತ್ತೂ ಅವಳಿಗೆ ಹೇಳಿ ಕೊಟ್ಟೇ ಇಲ್ಲ ಈ ಥರ ಮಾಡು ಅಂತ. ಮತ್ತು ಅವಳು ಮಾಡ್ತಿರ್ಬೇಕಾದ್ರೆ ನನ್ನ ಪಕ್ಕಕ್ಕೆ ನಿಲ್ಲಂಗೂ ಇಲ್ಲ. ನಾನು ನಿಂತು ಬಿಟ್ವಿ ಅಂದರೆ ನಾನೊಂದು ಹೇಳೋದು ಅಡ್ವೈಸು, ಅವಳೊಂದು ಮಾಡೋದು, ಅವಳಿಗೂ ಕಿರಿಕಿರಿ, ನನಗೂ ಬೇಜಾರು, ಇವೆಲ್ಲ ಆಗ್ತಾವೆ ಅಂತಂದು ಹೇಳಿ ಅವಳು ಏನು ಮಾಡ್ಕೊಂಬರ್ತಾಳೆ ನೋಡು. ಅದು ತಿಂದ ಮೇಲೆ ಕಮೆಂಟ್ ಹೇಳೋದು ಅಷ್ಟೇ ಕೆಲಸ ನಮಗೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಂದು ಹೇಳಿ. ಚೆನ್ನಾಗಿಲ್ಲ ಅಂದ್ಕೊಂಡ್ರೂ ಕೂಡ ನಾವು ಆಕಿನ ಡಿಮೋಟಿವೇಶನ್ ಮಾಡೋದೇ ಇಲ್ಲ, ಚೆನ್ನಾಗಿ ಮಾಡಿದಾಳೆ ಅಂತಲೇ ಹೇಳ್ತೀವಿ. ಆಲ್ಮೋಸ್ಟ್ ಚೆನ್ನಾಗಿನೇ ಆಗಿರ್ತೈತಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮಾಡಿಟ್ಟಿರೋಂಥ ಅನ್ನನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದಾಳೆ. ಆಕಿನೂ ನಾನು ನಂದು ಮಾಡೋದನ್ನು ನೋಡಿ ಅಬ್ಸರ್ವ್ ಮಾಡಿರ್ತಾಳಲ್ಲ, ಕುಕ್ಕರ್ ವಿಶಿಲ್ ಆದಮೇಲೆ ಪ್ರೆಷರ್ ಹೋದ್ಮೇಲೆ ಇದನ್ನು ಲಿಡ್ ಓಪನ್ ಆಗಿಟ್ಟರೆ ಉದುರು ಬರ್ತೈತಿ. ಹಾಗೇ ಮಾಡಿದ್ಲಿ ಇವಳು ಕೂಡ. ಇದನ್ನು ಈಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಮಶ್ರೂಮ್ ಪನ್ನೀರ್ ಫ್ರೈಡ್ ರೈಸ್ ತಿನ್ನೋಕೆ ರೆಡಿ ನೋಡ್ರಿ. ನಿಮಗೂ ಬೇಕಾ ಅಂದರೆ ಮಕ್ಕಳಿಗೆಲ್ಲ ಹೇಳ್ಕೊಡ್ರಿ, ಮಾಡೋದನ್ನು ಮಾಡಿಕೊಡ್ತಾರೆ. ಎಟ್ಲೀಸ್ಟ್ ಸಂಡೇ ಆದ್ರೂ ಒಂದು ದಿವಸ ರೆಸ್ಟ್ ಸಿಕ್ಕರೆ ನಮಗೆ ಎಷ್ಟೊಂದು ಖುಷಿ ಆಗುತ್ತೆ. ಇಲ್ಲಿ ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಮ್ಮ ಪಾಟಲ್ಲೇನ ಹಾಕಿದ್ದಂಥ ಸ್ಪ್ರಿಂಗ್ ಆನಿಯನ್ ತಗೊಂಬಂದ್ಬಿಟ್ಟು ಕಟ್ ಮಾಡಿ ಇಲ್ಲಿ ಲಾಸ್ಟಿಗೆ ಮಿಕ್ಸ್ ಮಾಡಿದಾಳೆ ನೋಡ್ರಿ. ಅಲ್ಲೊಂದು ಗ್ರೀನ್ ಕಾಣ್ತೈತಿ, ಸ್ವಲ್ಪ ಹಾಕಿದಾಳೆ ಅವಳು. ಇಲ್ಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ ಹೇಗಿತ್ತು ಅಂತಂದು ಹೇಳಿ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಲಿ. ಓಕೆ ಫ್ರೆಂಡ್ಸ್, ಬಾಯ್.